ಅದಕ್ಕೆ ಇಂಪಾರ್ಟೆಂಟ್ ಏನು ಹೇಳೋದಲ್ಲದೆ ನಮಗೂ ನೀವು ಹೇಳಿದಲ್ಲ, ನಿಮ್ಮ ಮನೆಯಲ್ಲಿ 1, 2, 3 ಮಕ್ಕಳು ಇರುವಾಗ ನಿಮ್ಮದಾದ ರೂಲ್ಸಲ್ಲಿ ಹೋಗ್ತೀರಿ, ಹೇಗೆ ಡ್ರೆಸ್ ಆಗಬೇಕು, ಹೀಗೆ ಮಾಡಬೇಕು ಮನೆಯಲ್ಲೆಲ್ಲ ಹೇಳ್ತೀರಿ. ನನಗೆ ಅದೇ ಮನೇಲಿ ತಂದೆ ಹೇಳಿದ ಶೈಲಿಯಲ್ಲೇ ಎಲ್ಲ ಮಕ್ಕಳ ಹತ್ರ ಸಪ್ರೇಟ್ ಹೇಳಲಿಕ್ಕೆ ಆಗ್ತದಾ? ಆಗಲ್ಲ. ನಾನೇನು ಮಾಡಬೇಕು, ಒಂದು ಸಿಸ್ಟಮ್, ಉಗುರು ತೆಗಿಬೇಕು, ಕೂದಲು ಕಟ್ ಮಾಡಬೇಕು. ಆಗ ಸ್ವಲ್ಪ ಪೇರೆಂಟ್ಸ್ ಕೂದಲು ಯಾಕೆ ಕಟ್ ಮಾಡೋದು, ನಾವು ಏನು ಹೇಳೋದು, ಏನು ಹೇಳಲಿಕ್ಕೆ ಆಗ್ತದೆ? ಕೂದಲು ಕಟ್ಟು ಮಾಡೋದಿಲ್ಲ, ಅವನ ಕ್ವಾಲಿಟಿ ಹೇಗೆ, ಅವನ ಸಿಸ್ಟಮ್ ಹೇಗೆ, ಇದು ತರಲಿಕ್ಕೆ ನಮ್ಮೊಂದು ಉದ್ದೇಶ. ಅವನು ಹೇಗೆ ಒಂದು ಕಲ್ಚರಲ್ಲಿ ಇರಬೇಕು ಅಂತ ಅದನ್ನು ಎದುರಿಸಿ ಬರುವುದು. ನಮಾಜ್ ಮಾಡಿಸಬೇಕು. ನಮಾಜಿಗೆ ನೋಡಿ, ಇಲ್ಲಿ ಬರ್ತಾರೆ 99% ಜನ ನಮಾಜ್ ಮಾಡಿಸ್ಬೇಕಂತ ಹೇಳುವವರು. 1% ಫೋನ್ ಮಾಡಿ ಯಾಕೆ ಮಾಡಿಸ್ತೀರಿ, ಏನು ಮಾಡ್ದು? 1% ಜನ ನಮಾಜ್ ಯಾಕೆ ಮಾಡಿಸೋದು? ನಾನು ಯಾರು 90% ತೆಗಿಬೇಕಾ, 1% ತೆಗಿಬೇಕಾ? ಯಾಕೆಂದರೆ ಈ ಸಿಸ್ಟಮ್ ಚೇಂಜಸ್ ಆಗಬೇಕು, ನಾವು ಚೇಂಜ್ ಆಗಬೇಕು. ಈಗ ನೋಡಿ, ಹಾಸ್ಪಿಟಲ್ಗೆ ಹೋಗ್ತಾರೆ, ಇಲ್ಲಿ ಜ್ವರ ಬಂದರು, ಇದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನನ್ನ ಫ್ರೆಂಡಿದ್ದು ಹೋಗಿದಾಗ ಅಲ್ಲಿ ಜಗಳ ಮಾಡಿದಾಗ ನಾನು ಅವ್ರಲ್ಲಿ ಕರೆಸಿದೆ. ನಾನು ಮತ್ತು ಐಲ್ಯಾಂಡಲ್ಲಿ ಅದರದ್ದು ICUದು ಹೆಡ್ಡನ್ನು ಮಾತಾಡಿದೆ. ಆಗ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದರು, ನೋಡಿ ಇಲ್ಲಿ ಬರೋದು ಯಾವಾಗ, ಜ್ವರ ಬಂದರೆ ಬರಲ್ಲ, ಟ್ಯಾಬ್ಲೆಟಲ್ಲೆಲ್ಲ ಸರಿಯಾದ ತನಕ ಟ್ಯಾಬ್ಲೆಟೇ ಕುಡಿತಾರೆ, ಮತ್ತೊಂದು ಕುಡಿತಾರೆ, ಎಲ್ಲ ಕುಡಿದು ಡಾಕ್ಟ್ರು ತೋರಿಸಲ್ಲ, ಎಲ್ಲ ಮಾಡ್ತಾರೆ. ಲಾಸ್ಟ್ ಈ ಟ್ಯಾಬ್ಲೆಟ್ ಕುಡಿಯುವಾಗ ಅವನಿಗೆ ಹೆಲ್ತಿಗೆ ತೆಗಿಯಲ್ಲ, ಯಾಕಂದರೆ ಒಳಗೆಲ್ಲ ಹೋಗಿದೆ, ಅವನು ಹಾರ್ಟ್ ಬೀಟೆಲ್ಲ ಕಂಟ್ರೋಲ್ ಆಗ್ತಾ ಬರ್ತದೆ. ಬರುವಾಗ ಸೀದಾ ಕಾರಲ್ಲಿ ಕರ್ಕೊಂಡು ಬರ್ತಾರೆ. ಬಂದವನು ಇಳಿದು ಬರ್ತಾನೆ, ಇಳಿದು ಚೇರಿಗೆ ಕೂತ್ಕೊಳ್ತಾನೆ, ಸ್ವಲ್ಪ ಜನ ನಡ್ಕೊಂಡೇ ಬರ್ತಾರೆ. ಹಾರ್ಟ್ ಬೀಟ್ ನಿಲ್ತಾ ಬರ್ತಾ ಇದೆ. ಇಲ್ಲಿ ಬರುವಾಗ ಸಾಧಾರಣ 1 ದಿವಸ 2 ದಿವಸ ಅದು ಫುಲ್ ನಿಲ್ತದೆ, ನಾವು ICUಲಿ ಆಗ್ತದೆ. ಮತ್ತೆ ಬರೋದು ವಾಚ್ಮನ್ಗೆ ಹೊಡೆಯಲಿಕ್ಕೆ, ಡೋರ್ ಹೊಡೆಯಲಿಕ್ಕೆ, ಜಗಳ ಮಾಡಲಿಕ್ಕೆ. ಏನು, ನಮ್ಮ ಪೇಷಂಟ್ ಅಲ್ಲಿ ಒಲ್ಲಿದೆ, ನಮಗೆ ಟೆನ್ಷನ್. ಅವ್ರು ಕೇಳೋದು ನಾವು ಮಾಡಿದ್ದ, ಅರ್ಥ ಆಯ್ತಾ? ಇದು ಐಲ್ಯಾಂಡೆಲ್ಲ ನೋಡಿ ಅಂತ, ಯೂನಿಟ್ ಹಾಸ್ಪಿಟಲ್ ಜಾಸ್ತಿ ಐಲ್ಯಾಂಡ್ ಜಗಳ ಆಗ್ತಾ ಇದೆ, ನಾನು ನೋಡಿದ್ದು. ನಾವು ಹೋಗಿದ್ದು ಅದೇ ವಿಷಯದಲ್ಲಿ ಅವತ್ತು. ನಾನು ಹೇಳೋದು, ಆದರೆ ಒಳಗಡೆ ಕಲಿಸಿದ್ದು ಯಾರು? ನಾವಲ್ಲ. ಮತ್ತೆ ನಮಗೆ ಆ ಪೇಷಂಟ್ ಬರುವ ತನಕ ಶ್ರಮೆ ನಮಗೆ ಬೇಕು. ಆ ಶ್ರಮೆ ಇಲ್ಲದಿದ್ದರೆ, ಅದೇ ಥರ ನೀವು ಇಲ್ಲಿಗೆ ಕಲಿಸಿದ್ರಿ, 1 ವರ್ಷ ಕಲಿಸುವ ತನಕ ಶ್ರಮೆ ತೆಗೀರಿ. ಆಯಿತು, ಈ ವರ್ಷ ಬರೋ ವರ್ಷ ಕಂಟಿನ್ಯೂ ಮಾಡ್ತೀರಾ ಮಾಡಿ, ಬರುವ ವರ್ಷ 1 ವರ್ಷ ನೋಡಿ, ಮೈನಸ್ ಇದ್ರೆ ಬಂದು ಹೇಳಿ, ಮಾತಾಡುವ, ಕೂತ್ಕೊಂಡು ಮಾತಾಡುವ. ಹೀಗೆ ಒಳ್ಳೆಯವ್ರ ಹತ್ರ ಮಾತಾಡಲಿಕ್ಕೆ ಹೆದರಿಕೆ ಅಲ್ಲ. ನಾನು ಮನುಷ್ಯ ಅಲ್ಲ, ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ನಮಗೆ ಎಷ್ಟು ಜನ ಹತ್ರ ಮಾತಾಡ್ತಾರೆ. ನಾವು ಮಾತನಾಡುವಾಗ ಏನು, ನಾನು ನಿಮ್ಮನ್ನು ಟಾರ್ಗೆಟ್ ಮಾಡಿ ಮಾತಾಡಿದರೆ ಮಾತಿಷ್ಟು ಸಟ್ ಆಗ್ಬೋದು. ನೀವು ಏನು ಹೇಳಿದ್ರೆ ನನಗೆ ಉಲ್ಟ ಇರ್ತದೆ, ಆಗ್ತದಾ? ನಾವು ಒಟ್ಟಿಗೆ ಮಕ್ಕಳ ವಿಷಯ ಇಟ್ಟು ಮಾತಾಡಿದರೆ, ಮಕ್ಕಳ ಫ್ಯೂಚರ್ ಡೆವಲಪ್ಮೆಂಟ್ ಮಾತಾಡಿದರೆ ಇಬ್ಬರದು ಟ್ಯಾಲಿ ಆಗ್ತದೆ. ಇಲ್ಲಿ ಇಬ್ಬರದು ಟ್ಯಾಲಿ ಅಲ್ಲ. ಹೈಯೆಸ್ಟ್ ನಾನು ನೋಡಿದ್ದು ಫಸ್ಟಿಗೆ ಬಂದಾಗ, ನಾನು ಇದು ಹೇಗೆ ಮುಂದೆ ತಗೊಂಡು ಅಲ್ಹಮ್ದುಲಿಲ್ಲ. ಈಗ ನಾನು ಹೇಳೋದು 90% ಸೆಟ್ ಆಗಿದೆ, ಅಲ್ಹಮ್ದುಲಿಲ್ಲ. 90 ಅಲ್ಲ 95 ಅಂತ ಹೇಳ್ಬೋದು ನನ್ನ ಲೆವೆಲಲ್ಲಿ, ನನ್ನ ಅನುಭವದಲ್ಲಿ, ಅಲ್ಹಮ್ದುಲಿಲ್ಲ. ಅದು 5% ಯಾರಂತ ನನಗೆ ಗೊತ್ತಾಗೋದಿಲ್ಲ. ಯಾಕೆ ಹೇಳಿದ್ರೆ ಒಳ್ಳೆಯವರೇ ಸಡನ್ ಬಂದು ರೇಜ್ ಆಗ್ತಾರೆ. ಅವರು ಎಣಿಸೋದು ಏನು ಹೇಳಿದರೆ, ನನ್ನ 3 ಮಗು ಇಲ್ಲ, ನನ್ನ 4 ಮಗು ಇಲ್ಲ. ಸರಿ, ಎಲ್ಲರಿಗೂ 4-3 ಮಗು ಇದೆ, ಎಲ್ಲರ ಮಗು ಸೇರುವಾಗ ನನಗಿಷ್ಟು ಮಕ್ಕಳಾಯಿತು, ನಾನು ಜಾಸ್ತಿ ಮಕ್ಕಳನ್ನು ತೆಗೆಯೋದಿಲ್ಲ, ನನಗಿದು ಮುಂದೆ ತಗೊಂಡು ಹೋಗ್ಬೇಕು. ಹಾಗೆ ನಮಗೊಂದು ರೂಲ್ಸ್ ಇರ್ತದೆ. ಈಗ ನಾನು ಬ್ಯಾಗ್ ಹೋದ ವರ್ಷ ಮಾಡಿದ್ದೇವೆ ನಾವು ಬ್ಯಾಗ್. ಆ ಬ್ಯಾಗ್ ನನಗೆ ಹೊಸ ಅನುಭವ. ನಾನು ಬಂದದ್ದು ಸ್ಕೂಲ್ ಮಾಡಲಿಕ್ಕೆ ಬಂದದ ಹೇಳಿದರೆ ದೊಡ್ಡ ಸ್ಕೂಲ್ ಆಗ್ತದೆ ನಾನು ಭಾವಿಸಲೇ ಇಲ್ಲ. ನಾನು ಅಲ್ಲಿ ನಾಟಕದಲ್ಲಿ ಒಂದು ರೂಮ್ ತೆಗೆದು ನನ್ನ ಒಂದು ಮಗುವನ್ನು ಕೈ ಹಿಡ್ಕೊಂಡು ಹೋಗಿ ಕಲಿಸಿದ್ದೇನೆ. ಒಂದು ಟೀಚರ್ ಇತ್ತು, ನನ್ನ ವೈಫ್ ಇದ್ದರು. ನನ್ನ ಟಾರ್ಗೆಟ್ ಏನಿದೆ, ಈ ಹೆಣ್ಣು ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಅದರ ವಿಷಯದಲ್ಲಿ ನಾನು ಕಲಿತಾಗ ಆಗ ನನಗೆ ಸಿಕ್ಕಿದ್ದು ಏನು ಹೇಳಿದರೆ, ಪೇರೆಂಟ್ಸು ಮ್ಯಾನೇಜ್ಮೆಂಟ್ ನನಗೆ ಫಸ್ಟಿಗೆ ಹೇಳಿದ ವಿಷಯ, ಒಂದಾದರೆ ಮಕ್ಕಳನ್ನು ಒಳ್ಳೆದು ಮಾಡ್ಬೋದು. ಅದು ಎಷ್ಟು ಹೇಳಿದ್ರು ನನ್ನ ಲೆವೆಲ್ ಇದ್ದು ಮಕ್ಕಳನ್ನು ಸರಿ ಮಾಡ್ಬೋದಾ? ಮತ್ತು ಸ್ವಲ್ಪ ಜನ ಹೇಳ್ತಾರೆ ಟೀಚರ್ನವರು ಸೆಟಪ್ ಇರೋದಿಲ್ಲ. ಅಲ್ಹಮ್ದುಲಿಲ್ಲ, ನನಗೆ ಟೀಚರು ಮಕ್ಕಳು ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ, ಮಾಷಾ ಅಲ್ಲ, ಯಾವುದೊಂದು ಮೈನಸ್ ಹೇಳಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಇವತ್ತು ಮಕ್ಕಳು ನನ್ನ ಹತ್ರ ಇದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ಪೇರೆಂಟ್ಸ್ ಅಲ್ಹಮ್ದುಲಿಲ್ಲ ಸೆಟ್ ಆಗಿದ್ದಾರೆ, 5% ಸೆಟ್ ಆಗಬೇಕು. ಈ ಸ್ಕೂಲ್ ಸ್ಟಾರ್ಟ್ ಮಾಡುವಾಗ 1 ಮಗು ಮತ್ತು ಆ ವರ್ಷ ನನಗೆ 8 ಮಕ್ಕಳೇನೋ ಬಂದರು.
ಆ ಮಕ್ಕಳಿಗೆಲ್ಲ ಕಲಿಸಿದೆ. ನೆಕ್ಸ್ಟ್ ಇಯರಲ್ಲಿ 190 ಏನೋ ಬಂತು. ಆ ಮಕ್ಕಳಿಗೂ ಕಲಿಸಿದೆ, ಲಿಮಿಟೆಡ್ ಸೀಟ್ ಮಾಡಿದ್ದು, 190 ಆಗೋ ನಿಲ್ಲಿಸಿದೆ. ಈ ಸ್ಕೂಲ್ ಸ್ಟಾರ್ಟ್ ಮಾಡಿದೆ, ಅಲ್ಹಮ್ದುಲಿಲ್ಲ ಸೆಟ್ ಆಯಿತು. ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ. ಈ ಬರುವಾಗ ಈ ಮಕ್ಕಳಿಗೆ ಅರಬಿ ಗೊತ್ತಿರಲಿಲ್ಲ, ತುಂಬ ಜನಕ್ಕೆ ಇಂಗ್ಲೀಷ್ ಗೊತ್ತಿಲ್ಲ. ಅಲ್ಹಮ್ದುಲಿಲ್ಲ ಎಲ್ಲ ನಾನು ಅದರ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಇನ್ಶಾಲ್ಲ 2 years, 1 year ಇನ್ಶಾಲ್ಲ 2 years ತೆಗ್ತಾನೆ, 1 year ಜಾಸ್ತಿ ತೆಗ್ತಾನೆ. ನನಗೆ ಹೋಗಿದೆ ನನ್ನ ಟಾರ್ಗೆಟ್ ಒಂದು 3 years ಒಳಗಡೆ ಒಂದು ಅರಬಿಗೆ ಮಕ್ಕಳು ತರ್ಬೋದು. SLC ಆಗೋಗೆಲ್ಲ ತುಂಬ ಮಕ್ಕಳು 7th ಬಂದ ಮಕ್ಕಳು ಇದ್ದಾರೆ, 8ಗೆ ಬಂದ ಮಕ್ಕಳು ಇದ್ದಾರೆ. ಅವರಿಗೆ ಈಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾದ್ರೆ, ಏಕೆಂದರೆ ಅವ್ರಿಗೆ SLC ಇದೆ. ಅದನ್ನು ನೋಡಿ ಅವರ ಸಾಹಚರ್ಯ ನೋಡಿ, ಅವರ ಲೆವೆಲ್ ನೋಡಿ ಆಗಲೇ ತಗೊಂಡು ಹೋಗ್ಲಿಕ್ಕಿದೆ. ಅಷ್ಟು ಈಸಿ ಅಲ್ಲ, ಟ್ರೈ ಮಾಡ್ತೇನೆ. ಆದರೂ ನಮ್ಮ ಸ್ಕೂಲಿಂದ ನರ್ಸರಿಯಿಂದ ಬಂದ ಮಗು SLC ಆಗುವಾಗ ಇನ್ಶಾ ಅಲ್ಲಾಹ್ ಆಲಿಮ್ ಮಾಡ್ತೇನೆ ಅಂತ ನನ್ನ ಭರವಸೆ ಇದೆ. 100% ನಾನು ಹೇಳುವುದಿಲ್ಲ, 1% ಕಮ್ಮಿ ಮಾಡಿ 99% ಹೇಳ್ತೇನೆ. ಬಾಕಿ ಅಲ್ಲಾಹನ ಕೈಯಲ್ಲಿ ದುವಾ ಮಾಡಿ ಎಲ್ಲರ ಸಪೋರ್ಟ್ ಸಿಕ್ಕಲಿ ನಮಗೆ.